ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ, ನನ್ನ ತಲೆಯೂ ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ, ನನ್ನ ತಲೆಯೂ ಬಾಗಿದೆ. जय बोलो पंच परमेष्ठी भगवान की जय, बोले शांतिनाथ भगवान की जय, जय बोलो 2400 भगवान की जय, संत शिरोमणि आचार्य भगवान विद्यासागर जी महाराज की जय, आचार्य समय सागर जी महाराज की जय, बोले निरपेक्षम गुरुवर योग सागर जी, नियम सागर जी, सुधा सागर जी महाराज की जय, समस्त आचार्य संघ की जय. ಇವತ್ತು ನಾವು ಮೊನ್ನೆ ನೋಡಿದ್ದೀವಿ ಸ್ತುತಿ ಯಾರ ಬಗ್ಗೆ ಮಾಡ್ತಾ ಇದ್ದೀವಿಪ್ಪ ಅಂದ್ರ ಗುಣಗಳ ಬಗ್ಗೆ ವರ್ಣನ, ಯಾರು ಅರಿಹಂತ ಪರಮೇಷ್ಠಿಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ನಾವು ಯಾರು ಘಾತಿ ಕರ್ಮಗಳನ್ನ ನಾಶ ಮಾಡಿ 4 ಅನಂತ ಗುಣಗಳನ್ನ ಪ್ರಾಪ್ತಿ ಮಾಡಿದಾರಲ್ಲ, ಅವ್ರಿಗೇನಂತೀವಿ ಅಂದ್ರ ಅರಿಹಂತ ಪರಮೇಷ್ಠಿಗಳು ಅಂತಂದ ಕರಿತೀವಿ. ಅವರ ನಮಗೆ ಶರಣ, ನಿಮ್ಮಂತ ಗುಣಗಳ ನಮ್ಮಲ್ಲಿಯೂ ಬರ್ಲಿ, ಪ್ರಕಟ ಆಗ್ಲಿ ಅಂತದನ್ನ ನಾವು ಸ್ತುತಿ ಮಾಡ್ಕೋತ ಎಷ್ಟಾಗಿದ್ದಪ್ಪ ಅಂದ್ರ 13 ತನಕ ಆಗಿದ್ದು. ಇವತ್ತ 14ನೇದ್ದು ನೋಡುವುದಿದೆ. ಮೇರೆ ನ ಚಾಹ ಕಚು ಔರ ಈಶ್, रत्नत्रय निधि दीजे मुनीश, मुझ कारज के कारण सु आप, शिव करहु हरहु मम मोहताप. ಇದ್ರ ಅರ್ಥ ನೋಡೋಣ ಇವತ್ತು. ಹೇ ಈಶ, ನನ್ನ ಪರರ ಬಗೆಗೆ ಯಾವುದೇ ಆಸಕ್ತಿ ಇಲ್ಲ. ಏನ್ ಹೇಳ್ತಾರಪ್ಪ ಅಂದ್ರೆ, ಹೇ ಭಗವಂತ, ಹೇ ವೀತರಾಗಿ ಭಗವಾನ್, ಹೇ ಈಶ್ವರ, ಹೇ ಈಶ, ನನ್ನ ಮತ್ತು ಪರರ ಬಗ್ಗೆ ಯಾವುದೂ ಆಸಕ್ತಿ ಇಲ್ಲ. ಹೇ ಮುನೀಶ, ನನಗೆ ರತ್ನತ್ರಯ ರೂಪದ ಸಂಪತ್ತು ಮಾತ್ರ ಕೊಡಿ. ಏನ್ ಹೇಳೋದ, ನನಗ ಬೇರೆ ಯಾವುದೂ ಆಸಕ್ತಿ ಇಲ್ಲ, ಬೇರೆ ಎದರಲ್ಲೂ ನಂದ ಆಸಕ್ತಿ ಇಲ್ಲ. ನನಗೆ ರತ್ನತ್ರಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ ರತ್ನತ್ರಯ ರೂಪದ ಸಂಪತ್ತು ಮಾತ್ರ ಕೊಡಿ. ಬೇರೆ ಸಂಪತ್ತು ಯಾವುದು ಬೇಡ. ಬೇರೆ ಸಂಪತ್ತು ಯಾವ ರೀತಿ ಇದೆ ಅಂದ್ರೆ ಕ್ಷಣಿಕ ಇದೆ. ಈ ಕ್ಷಣಿಕ ಸುಖ ನನಗೆ ಬೇಡ. ನನಗೆ ಬೇಕಾಗುವುದು ನಿಮ್ಮ ಹಾಗೆ ಇರುವ ಅನಂತ ಸುಖ. ಅನಂತ ಸುಖ ಪಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಮ್ಮಲ್ಲಿ ರತ್ನತ್ರಯ ಬರಬೇಕು. ರತ್ನತ್ರಯ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಮುನಿಧಾರಣೆಯನ್ನ ಗ್ರಹಣ ಮಾಡ್ಬೇಕು. ಆಗ ನಮಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನೋ ಸಂಪತ್ತು ನನಗೆ ಕೊಡಿ. ನನ್ನ ಕಾರ್ಯಕ್ಕೆ ನೀವೇ ಕಾರಣರಾಗಿದ್ದೀರಿ. ಈ ರತ್ನತ್ರಯವನ್ನ ಧಾರಣೆ ಮಾಡ್ಬೇಕಾದ್ರೂ ಅಲ್ಲಿ ಕಾರಣ ಯಾರಂದ್ರೆ ನೀವೇ ಆಗಿದ್ದೀರಿ. ನನ್ನ ಮೋಹರೂಪಿ ಜ್ವರವನ್ನು ಇಲ್ಲದಂತೆ ಮಾಡಿ. ಅಂದ್ರ ಜ್ವರ ಯಾವ್ದಕ್ಕಂದಿದಾರಪ್ಪ ಅಂದ್ರೆ ಇಲ್ಲಿ ಮೋಹ ಅನ್ನೋದು ಬಹಳ ಕೆಟ್ಟಿದೆ. ಮೋಹ ಕಷಾಯ
ಬಹಳ ಕೆಟ್ಟಿದೆ. ಈ ಮೋಹ ಕಷಾಯ ನನ್ನಲ್ಲಿ ಇಲ್ಲದಂತೆ ನೀವು ಮಾಡಿ ನನಗೆ ಶಾಂತಿಯನ್ನು ಕೊಡಿ. ನನ್ನ ಕಲ್ಯಾಣವನ್ನು ಮಾಡುವವರು ನೀವೇ ಆಗಿದ್ದೀರಿ. ಇದ್ರಾಗ ಏನ್ ಹೇಳಿದಾರಪ್ಪ ಅಂದ್ರ, ನನಗೆ ಬೇರೆ ಯಾವುದು ಉಪರ ವಸ್ತುವಿನ ಬಗ್ಗೆ ಆಸಕ್ತಿ ಇಲ್ಲ. ಹೇ ಮನುಷ್ಯ, ನೀವು ಯಾವ ರೀತಿ ಘಾತಿಕರ್ಮವನ್ನು ನಾಶ ಮಾಡಿದ್ದೀರಿ, ಮೊದಲು ಯಾವ ರೀತಿ ನೀವು ರತ್ನತ್ರಯವಾದ ಸಂಪತ್ತನ್ನ ಮಾಡಿದಿರಲ್ಲ, ಅದೇ ರೀತಿ ನಮಗೂ ರತ್ನತ್ರಯದ ಸಂಪತ್ತನ್ನ ಕೊಡಿ. ಈ ಸಂಪತ್ತ ನನಗೆ ಬೇಡ. ಈ ಸಂಪತ್ತಿ ಎಷ್ಟು ತನಕ ಇದೆ ಅಂದ್ರೆ, ಈ ಸಂಪತ್ತು ಕ್ಷಣಿಕ ಮಾತ್ರ ಇದೆ. ಅನಂತ ಸಂಪತ್ತು ಬೇಕಾಗಿದೆ. ಅನಂತ ಸಂಪತ್ತು ಅಂದ್ರೆ ನಾವು ರತ್ನತ್ರಯವನ್ನ ಧಾರಣೆ ಮಾಡಿದಾಗ ನಮಗೆ ಅನಂತವಾದ ಸಂಪತ್ತು ಸಿಗ್ತದ. ಈ ಅನಂತವಾದ ಸಂಪತ್ತು ನನಗೆ ಕೊಡಿ. ಈ ಕಾರ್ಯಕ್ಕೆ ಈ ರತ್ನತ್ರಯವನ್ನ ಧಾರಣೆ ಮಾಡಬೇಕಾದ್ರೂ ಕೂಡ ನೀವೇ ಕಾರಣ ಆಗಿದ್ದೀರಿ. ಮೋಹ ಅನ್ನೋ ಜ್ವರವನ್ನ ಇಲ್ಲದಂತೆ ಮಾಡಿ, ಈ ಮೋಹ ಅಂತ ಜ್ವರವನ್ನ ನನ್ನನ್ನ ಇಲ್ಲದಂತೆ ಮಾಡಿ, ಅದರಲ್ಲಿ ಕೂಡ ನನ್ನ ಕಲ್ಯಾಣವನ್ನ ಮಾಡೋರು ಯಾರು ಇದ್ದೀರಿ ಅಪ್ಪ ಅಂದ್ರ ನೀವೇ ಇದ್ದೀರಿ, ಅರಿಹಂತ ಪರಮೇಶ್ವರೇ ಇದ್ದೀರಿ ಅಂತಂದ 14ನೇ ಸ್ತುತಿಯಲ್ಲಿ ಹೇಳಿದ್ದಾರೆ. ಶಶಿಕಾಂತಿಕರಣ ತಪ ಹರಣ ಹೇತ ಸ್ವಯಮೇವ ತಥಾತುಮ ಕುಶಲದೇ ಪೀವತ ಪೀಯೂಷ ಜೋಂ ರೋಗ ಜಾಯತ್ಯೋತುಮ ಅನುಭವತೈ ಭವನಾಶ ನಶಾಯ. ಇದರಲ್ಲಿ ಅರ್ಥ ಏನ್ ಹೇಳಿದ್ದಾರೆ ಅಂದ್ರೆ, ಚಂದ್ರನು ಶಾಂತಿ ಕೊಡುವುದರಲ್ಲಿ ಮತ್ತು ಬಿಸಿಯನ್ನು ದೂರಗೊಳಿಸುವುದರಲ್ಲಿ ಕಾರಣನಾಗಿದ್ದಾನೆ. ಏನ್ ಹೇಳಿದರು? ಚಂದ್ರ ಇಲ್ಕ ಏನ್ ಮಾಡ್ತಾನು? ಶಾಂತಿ ಕೊಡೋದ್ರಾಗ ಮತ್ತ ಬಿಸಿಯನ್ನ ದೂರ ಮಾಡ್ತಾನು. ಯಾವ ರೀತಿ ಬಿಸಿಯನ್ನ ದೂರ ಮಾಡಕ್ ಕಾರಣೀಭೂತ ಆಗಿದ್ದಾನೋ ಅದೇ ಪ್ರಕಾರ ನೀವು ಕೂಡ ಏನಿದ್ದೀರಿ? ಸ್ವತಃ ಶಾಂತಿಯನ್ನು ಕೊಡುವವರು, ದುಃಖಗಳನ್ನ ದೂರಗೊಳಿಸುವವರು ಆಗಿದ್ದೀರಿ. ನೀವೇನ್ ಮಾಡಿದ್ದೀರಿ? ಶಾಂತಿಯನ್ನ ಕೊಡುವವರು, ಸ್ವತಃ ಶಾಂತಿಯನ್ನ ಕೊಡುವವರು ಮತ್ತು ದುಃಖಗಳನ್ನ ದೂರ ಮಾಡುವಂಥವರು ಯಾರಾಗಿದ್ದೀರಪ್ಪ ಅಂದ್ರ ಅರಿಹಂತ ಪರಮೇಷ್ಠಿಗಳಾಗಿದ್ದರು. ಅಮೃತವನ್ನು ಕುಡಿಸುವುದರಿಂದ ರೋಗ ಓಡಿ ಹೋಗುವಂತೆ ತಮ್ಮನ್ನು ಅರ್ಥ ಮಾಡಿಕೊಂಡವರಿಗೆ ಸಂಸಾರದ ಭ್ರಮಣೆ ನಾಶವಾಗುತ್ತದೆ. ಅಮೃತವನ್ನ ಕುಡಿಸೋದ್ರಿಂದ ರೋಗ ಯಾವ ರೀತಿ ಓಡಿ ಹೋಗ್ತದಲ್ಲ, ಅದೇ ರೀತಿ ನಿಮ್ಮ ಗುಣಗಳನ್ನ ಅರ್ಥ ಮಾಡಿಕೊಂಡವ್ರಿಗೆ ಏನಾಗ್ತೈತಪ್ಪ ಅಂದ್ರ ಈ ಸಂಸಾರದ ಭ್ರಮೆಯು ಕೂಡ ನಾಶ ಆಗಿ ಹೋಗ್ತದ. ಈಗ ನೋಡಿ ಆವಾಜ್ ಬರ್ತಾ ಇದೆಯಾ? ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು ದೀದಿ. ಇವತ್ತು ಸ್ವಲ್ಪ ಸೌಂಡ್ ನಮ್ದು ಪ್ರಾಬ್ಲಮ್ ಗೊತ್ತಿಲ್ಲ, ತುಂಬಾ ಲೋ ಕೇಳ್ತಾ ಇದೆ. ಬೇರೆಯವರಿಗೆ ಸರಿಯಾಗಿ ಕೇಳಿದ್ರೆ ಪರವಾಗಿಲ್ಲ, ಮುಂದುವರಿಸಿ ದೀದಿ. ಹಾ ಆಯ್ತು. ಎಲ್ಲರಿಗೂ ಕೇಳಿ ಬರ್ತಾ ಇದೆಯಾ? ನಮ್ಗೆಲ್ಲ ಕೇಳಿಸ್ತಾ ಇದೆ ದೀದಿ. ಹಾ ಆಯ್ತು. ತುಂಬಾ ಮೆತ್ತಗೆ ಸಣ್ಣ ಕೇಳಿ ಬರ್ತದೆ, ದೂರದಿಂದ ಬಾವಿಲಿರಂಗ್ ಕೇಳಿ ಬರ್ತಾ ಇದೆ ಅಷ್ಟ. ಹಾ ಈಗ ಸರಿಯಾಗಿ ಕೇಳ್ತಾ ಇದೆ? ಇಲ್ಲ, ಅಷ್ಟು ಇಲ್ಲ. ಚಂದ್ರನು ಶಾಂತಿ ಕೊಡುವುದರಲ್ಲಿ ಮತ್ತು ಬಿಸಿಯನ್ನು ದೂರಗೊಳಿಸುವುದರಲ್ಲಿ ಕಾರಣನಾಗಿದ್ದಾನೆ. ಇದ್ರಾಗ ಏನ್ ಹೇಳ್ತಾರಂದ್ರೆ, ಚಂದ್ರನು ಶಾಂತಿ ಕೊಡುವುದರಲ್ಲಿ ಬಿಸಿಯನ್ನು ಯಾವ ರೀತಿ ದೂರಗೊಳಿಸ್ತಾನಲ್ಲ, ಅದೇ ರೀತಿಯಾಗಿ ಯಾರಂದ್ರೆ ಅರಿಹಂತ ಪರಮೇಷ್ಠಿಗಳು ಕೂಡ ಏನ್ ಮಾಡ್ತಾರಂದ್ರೆ
ನಮ್ಮಲ್ಲಿ ಇರುವಂತ ಶಾಂತಿಯನ್ನು ನೀವು ಏನ್ ಮಾಡಿದ್ದೀರಿ? ಸ್ವತಃ ಶಾಂತಿಯನ್ನ ಕೊಡೋರಾಗಿದ್ದೀರಿ. ನಮ್ಮ ದುಃಖಗಳನ್ನ ದೂರ ಮಾಡುವಂತವರಾಗಿದ್ದೀರಿ. ಈಗಾದ್ರೂ ಕೇಳ್ತಾ ಇದೆಯಾ? ಇನ್ನೂ ಸ್ವಲ್ಪ ಬೇಕು ಆವಾಜ್? ಅಷ್ಟೇ ಇದೆ ದೀದಿ, ಅಷ್ಟೇ ಇದೆಯಾ? ಜಾಸ್ತಿ ಬಂದಿಲ್ಲ. ಬಂದಿಲ್ಲ. ಇಲ್ಲ. ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಆಗಿದ್ದೀರ? ಇರ್ಲಿ, ಪರವಾಗಿಲ್ಲ, ಮುಂದುವರ್ಸಿದೀವಿ. ಚಂದ್ರನು ಶಾಂತಿ ಕೊಡುವುದರಲ್ಲಿ, ಬಿಸಿಯನ್ನು ದೂರಗೊಳಿಸುವುದರಲ್ಲಿ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಸ್ವತಃ ಶಾಂತಿಯನ್ನು ಕೊಡುವವರು ದುಃಖಗಳನ್ನ ದೂರ ಮಾಡುವಂತವರಾಗಿದ್ದೀರಿ. ಅದೇ ರೀತಿಯಾಗಿ ಅಮೃತ ಕುಡಿಸುವುದರಿಂದ, ಅಂದ್ರೆ ನಾವು ಅಮೃತವನ್ನ ಕುಡಿಯೋದ್ರಿಂದ ಯಾವ ರೀತಿಯಾಗಿ ರೋಗ ಓಡಿ ಹೋಗ್ತದಲ್ಲ, ಅದೇ ರೀತಿಯಾಗಿ ಅರ್ಥ ಮಾಡಿಕೊಂಡವರಿಗೆ ಸಂಸಾರದ ಭ್ರಮೆಯು ಕೂಡ ಏನಾಗ್ತದ? ನಾಶ ಆಗಿ ಹೋಗ್ತದ ಅಂತಂದ ಇದ್ರಲ್ಲಿ ಅರ್ಥ ಹೇಳ್ತಾರೆ. ಗೊತ್ತಾ? त्रिभुवन तिहु काल मझार होय, कोई नहीं तुम बिन निज सुखदाय होय। मोर यह निश्चय भयो आज, दुख जलದಿ ಉತಾರಣ ತುಮ ಜೆಹಾಜ್. ಈ ಮೂರು ಲೋಕ ಹಾಗೂ ಮೂರು ಕಾಲದಲ್ಲಿ ನಿಮ್ಮನ್ನು ಬಿಟ್ಟು ಸುಖ ದುಃಖ ಕೊಡುವವರು ಬೇರೆ ಯಾರು ಇಲ್ಲ. ಈ ಮೂರು ಲೋಕ ಅಂದ್ರೆ ಯಾವುದೇದು? ವರ್ಧಲೋಕ, ಮಧ್ಯಲೋಕ ಮತ್ತು ಅಧೋಲೋಕ. ಈ ರೀತಿಯಾಗಿ ಮೂರು ಲೋಕಗಳಿವೆ. ಈ ಮೂರು ಲೋಕದಲ್ಲಿ ಮೂರು ಕಾಲದಲ್ಲಿ ನಿಮ್ಮನ್ನು ಬಿಟ್ಟ ಸುಖ ದುಃಖ ಕೊಡೋರು ಯಾರು? ಬೇರೆ ಯಾರು ಇಲ್ಲ, ನೀವೇ ಇದ್ದೀರಿ. ಆಮೇಲೆ ನಾನಂತೂ ನನ್ನ ಹೃದಯದಲ್ಲಿ ನಿಶ್ಚಿತ ಮಾಡಿಕೊಂಡು ಬಿಟ್ಟಿದ್ದೇನೆ, ತಾವೇ ಈ ದುಃಖ ಸಮುದ್ರದಿಂದ ಪಾರು ಮಾಡುವಂತ ಹಡಗು ಆಗಿದ್ದೀರಿ. ಅಂದ್ರೆ ನನ್ನ ಹೃದಯದಲ್ಲಿ ನಾನು ಏನ್ ಮಾಡಿದ್ದೇನಪ್ಪ ಅಂದ್ರೆ ನಿಶ್ಚಿತ ಮಾಡಿಕೊಂಡೇನೆ. ಏನಂದ್ರೆ ನೀವೇ ನಮ್ಮ ದುಃಖ ಅಂದ್ರೆ ದುಃಖ ಅಂದ್ರೆ ಈ ಸಂಸಾರ ಸಾಗರದಿಂದ ಸಮುದ್ರದಿಂದ ಪಾರು ಮಾಡುವಂತ ಹಡಗು ಯಾರಿದ್ದೀರಿ ಅಂದ್ರೆ ಇಲ್ಲಿ ಅರಿಹಂತ ಪರಮೇಷ್ಠಿಗಳು ಮಾತ್ರ ಇದ್ದೀರಿ. ನಮ್ಮನ್ನು ನೀವು ಯಾವ ರೀತಿ ಪಾರಾಗಿದ್ದೀರಲ್ಲೋ ಅದೇ ರೀತಿ ನಮ್ಮನ್ನು ನೀವು ಈ ಸಂಸಾರ ಎಂಬ ಸಾಗರದಿಂದ ನೀವು ಕೂಡ ನಮ್ಮನ್ನ ಪಾರ್ ಮಾಡ್ರಿ ಅಂತಂದ ಅರಿಹಂತ ಪರಮೇಶ್ವರಲ್ಲಿ ಈ ರೀತಿಯಾಗಿ ಸ್ತುತಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಬರೋದು ಯಾವ್ದಂದ್ರೆ, ತುಮ ಗುಣಗಣ ಮಣಿಗಣಪತಿ ಗಣತನ ಪಾವಿ ಪಾರ್, ದೌಲ ಸ್ವಲ್ಪ ಮತಿ ಕಿಮಿ ಕಹೆ ನಮೋ ತ್ರಿಯೋಗ ಸಮಾರ್. ಈ ಗಂಧರ್ವರಿಗೂ ಸಹ ತಮ್ಮ ಗುಣರೂಪಿ ರತ್ನವನ್ನು ಎಣಿಸಲು ಸಾಧ್ಯವಾಗಲಿಲ್ಲ. ಹಾಗಾದರೆ ನಾನು ತಮ್ಮ ಗುಣಗಳನ್ನು ಹೇಗೆ ಎಣಿಸಬಲ್ಲೆ? ಗಂಧರ್ವ ಪರಮೇಶ್ವರಿಗೂ ಕೂಡ ಏನಾಗಿತ್ತಪ್ಪ ಅಂದ್ರ ನಿಮ್ಮ ರತ್ನಗಳನ್ನ ಎಣಿಸಕ ಸಾಧ್ಯ ಇಲ್ಲ. ಅಂದ್ರೆ ನಿಮ್ನ ಗುಣಗಾನ ಮಾಡ್ಲಿಕ್ಕೆ ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆ ಇದೆ. ಅದೇ ರೀತಿಯಾಗಿ ನಾನು ತಮ್ಮ ಗುಣಗಳನ್ನು ಹೇಗೆ ಎಣಿಸಬಲ್ಲೆ ಅಂದ್ರೆ ನಾನು ನಿಮ್ಮ ಗುಣಗಳನ್ನ ಸ್ತುತಿಗಳನ್ನ ಯಾವ ರೀತಿ ಮಾಡಬಲ್ಲೆ ಎಣಿಸಕ ಸಾಧ್ಯ ಇಲ್ಲ. ಅಲ್ಪಮತಿಯಾದ ನಾನು ಏನು ಹೇಳಲಿ? ನನಗೆ ಅಲ್ಪಮತಿ ಇದೆ, ಸ್ವಲ್ಪ ಮತಿ ಇದೆ, ಸ್ವಲ್ಪ ಬುದ್ಧಿ ಇದೆ. ಆ ಸ್ವಲ್ಪ ಬುದ್ಧಿಯಲ್ಲಿ ನಾನು ನಿಮಗೇನ್ ಹೇಳಲಿ? ಯಾವ ರೀತಿ ನಿಮ್ಮನ್ನ ಸ್ತುತಿ ಮಾಡಬಲ್ಲೆ? ನನ್ನ ಮನ ವಚನ ಕಾಯಗಳ ಏಕಾಗ್ರ ಮಾಡಿಕೊಂಡು ತಮಗೆ ನಮಿಸುವೇನು ಎಂದು ಪಂಡಿತ ದೌಲತಾರಾಮ್ಜಿಯವರು ಹೇಳುವರು. ಏನ್ ಹೇಳ್ತಾರಂದ್ರೆ, ನನ್ನ ಮನವಚನ ಕಾಯಗಳಿಂದ, ಮನಸ್ಸಿನಿಂದ, ವಚನದಿಂದ ಮತ್ತು ಕಾಯಗಳಿಂದ ಏಕಾಗ್ರತೆಯಾಗಿ ನಾನು ನಿಮಗೆ ನಮಿಸುವೆನು. ಯಾರಿಗೆ ನಮಿಸುವೆನು? ಅರಿಹಂತ ಪರಮೇಶ್ವರಿಗೆ ನಾನು ನಮಸ್ಕಾರವನ್ನ ಮಾಡುವೆ ಅಂತಂದು ಯಾರು ಹೇಳ್ತಾರಪ್ಪ ಅಂದ್ರೆ ಪಂಡಿತ್ ದೌಲತಾರಾಮ್ಜಿಯವರು ಹೇಳ್ತಾರೆ. ಈ ರೀತಿಯಾಗಿ ಅರಿಹಂತ ಪರಮೇಶ್ವರಿಗಳ ಬಗ್ಗೆ ಸ್ತುತಿಯನ್ನ ಮಾಡ್ತಾರೆ. ಇಲ್ಲಿಗೆ ನಿಮ್ದ ಸ್ತುತಿ ಪಾಠ ಮುಗಿಯುವುದು. ಮುಂದೆ ಬರೋದು ಯಾವುದಪ್ಪ ಅಂದ್ರೆ ತೀರ್ಥಂಕರ ವರ್ಧಮಾನ. ನಾವೇನ್ ಮಾಡಿದ್ದು? ತೀರ್ಥಂಕರ ಪಾರ್ಶ್ವನಾಥ್ ಭಗವಾನರ ಬಗ್ಗೆ ಚರಿತ್ರೆಯನ್ನ ತಿಳಿದುಕೊಂಡಿದ್ದೀವಿ. ಈಗ ಮುಂದೆ ಬರೋದು ಯಾವ್ದಪ್ಪ ಅಂದ್ರೆ ತೀರ್ಥಂಕರ ವರ್ಧಮಾನ ಅಂತಂದ ಲಾಸ್ಟ್ ಕಾದವ್ರು ಯಾರು? ಮಹಾವೀರ
ತೀರ್ಥಂಕರರು 24ನೇ ತೀರ್ಥಂಕರಾದ ಮಹಾವೀರ ಭಗವಾನರ ಬಗ್ಗೆ ನಾವು ಇವತ್ತ ಚರಿತ್ರೆಯನ್ನ ಓದೋಣ. ಯಾವ ರೀತಿ ಅವರು ಕೂಡ ಭವಗಳನ್ನ ಮಾಡಿದ್ರು, ಯಾವ ರೀತಿ ಅವರಿಗೂ ಕೂಡ ತೀರ್ಥಂಕರ ಯಾವ ರೀತಿ ಆದ್ರು ಅನ್ನೋದನ್ನ ಇವತ್ತ ನಾವು ಇಂದಿನ ಪಾಠದಲ್ಲಿ ತಿಳ್ಕೋಣ. ಮುಂದೆ ಬರೋದು ತೀರ್ಥಂಕರ ವರ್ಧಮಾನ. ತೀರ್ಥಂಕರ ವರ್ಧಮಾನರ ಜನ್ಮವು ಕ್ರಿಸ್ತ ಶಕ ಪೂರ್ವ 598ರಲ್ಲಿ ಸನ್ 2005ರಿಂದ ಸುಮಾರು 2603 ವರ್ಷ ಪೂರ್ವ ಕುಂಡಗ್ರಾಮ ವೈಶಾಲ್ಯದಲ್ಲಿ ಚೈತ್ರ ಸುದಿ ಶುಕ್ಲ ತ್ರಯೋದಶಿ ಎಂದು ರಾಣಿ ತ್ರಿಶಿಲೆಯ ಗರ್ಭದಲ್ಲಿ ಜನಿಸಿದ್ರು. ಇವ್ರೇನ್ ಹೇಳ್ತಾರೋ, ವರ್ಧಮಾನ ತೀರ್ಥಂಕರ ಮಹಾವೀರ ಭಗವಾನರು ಏನ್ ಮಾಡಿದ್ರಪ್ಪ ಅಂದ್ರ ಜನ್ಮ ಅವ್ರದ್ದು ಯಾವಾಗ ಆಗಿತ್ತು ಅಂದ್ರ ಜನ್ಮ ಕ್ರಿಸ್ತ ಶಕ ಪೂರ್ವ 598ರಲ್ಲಿ ಅಂದ್ರೆ 2005ರಿಂದ ಸುಮಾರು 2603 ವರ್ಷ ಪೂರ್ವ ಏನ್ ಮಾಡಿದ್ರು, ಕುಂಡ ಗ್ರಾಮ ಅಥವಾ ವೈಶಾಲಿ ಗ್ರಾಮದಲ್ಲಿ ಏನ್ ಮಾಡ್ತಾರೋ ಚೈತ್ರ ಸುದ್ದಿ ಶುಕ್ಲ ತ್ರಯೋದಶಿ ದಿವಸ ಏನ್ ಆಗ್ತೈತಪ್ಪ ಅಂದ್ರ ರಾಣಿ ತ್ರಿಶಿಲಾದೇವಿಯ ಗರ್ಭದಲ್ಲಿ ಏನ್ ಮಾಡ್ತಾರೋ ಮಹಾವೀರ ಭಗವಾನರು ಜನ್ಮ ತಾತಾರೆ. ಆಮೇಲೆ ತಂದೆ ಸಿದ್ಧಾರ್ಥ, ಇವರ ತಂದೆ ಯಾರಾಗಿದ್ರು? ಸಿದ್ಧಾರ್ಥ. ತಂದೆ ತಾಯಿ ಹೆಸರು ಕೇಳಿದಾಗ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಿಲಾದೇವಿ ಅಂತಂದ ನಾವ ಹೇಳ್ಬೇಕು. ಅವರು ಜನಿಸಿದ ಊರು ಯಾವ್ದಪ್ಪ ಅಂದ್ರ ವೈಶಾಲಿ ಅಥವಾ ಕುಂಡಗ್ರಾಮ ಅಂತಂದು ಕೂಡ ನಾವ ಹೇಳ್ಬೋದು. ತಂದೆ ಸಿದ್ಧಾರ್ಥ ಬಹಳ ನೀತಿವಂತ ಹಾಗೂ ಧಾರ್ಮಿಕ ರಾಜನಾಗಿದ್ದನು. ಇವನೇನಾಗಿದ್ದಪ್ಪ ಅಂದ್ರ ನೀತಿವಂತ ಆಗಿದ್ದ. ಆಮೇಲೆ ಧಾರ್ಮಿಕ ಕ್ರಿಯೆಗಳಲ್ಲಿ ಕೂಡ ಇವ ಧಾರ್ಮಿಕ ರಾಜನಾಗಿದ್ದ. ಇವನು ಕೂಡ ಏನಾಗಿದ್ದು ಧಾರ್ಮಿಕ ರಾಜನಾಗಿದ್ದ. ಇವರ ಜನ್ಮ ಕಲ್ಯಾಣವನ್ನು ಆಚರಿಸಲು ಸ್ವರ್ಗದಿಂದ ಅನೇಕ ದೇವತೆಗಳು ಬಂದಿದ್ದರು. ಯಾರ? ತೀರ್ಥಂಕರರ ಜನ್ಮ ಆದಾಗ ಸ್ವರ್ಗದಿಂದ ದೇವತೆಗಳು ಬಂದು ಏನ್ ಮಾಡ್ತಾರಪ್ಪ ಅಂದ್ರ ಅವ್ರನ್ನ ಸ್ವರ್ಗದಿಂದ ಅನೇಕ ದೇವತೆಗಳು ಬಂದು ಇಳಿತಾರು. ಅವರೆಲ್ಲರೂ ತಮ್ಮನ್ನು ಐರಾವತ ಆನೆಯ ಮೇಲೆ ಕೂರಿಸಿಕೊಂಡು ಸುಮೇರು ಪರ್ವತದ ಪಾಂಡುಕ ಶಿಲೆಯ ಮೇಲೆ ಕರೆದುಕೊಂಡು ಹೋಗಿ ಸೌಧರ್ಮಾದಿ ಇಂದ್ರರೆಲ್ಲ ಕೂಡಿ ವಿಜೃಂಭಣೆಯಿಂದ ಜನ್ಮಾಭಿಷೇಕ ಮಾಡಿದ್ರು. ಇಲ್ಲೇನ್ ಹೇಳ್ತಾರಂದ್ರೆ ಸ್ವರ್ಗದಿಂದ ದೇವತೆಗಳು ಬಂದು ಏನ್ ಮಾಡ್ತಾರೋ ಅವ್ರನ್ನ ಆನೆಯ ಮೇಲೆ ಐರಾವತಿ ಆನೆ ಮೇಲೆ ಕೂರಿಸ್ಕೊಂಡು ಏನ್ ಮಾಡ್ತಾರೋ ಸ್ವರ್ಗಕ್ಕ ಸುಮೇರು ಪರ್ವತದ ಮೇಲೆ ಪಾಂಡುಕ ಶಿಲೆ ಇದೆ. ಆ ಶಿಲೆ ಮೇಲೆ ಕರೆದುಕೊಂಡ ಸೌಧರ್ಮ ಮತ್ತು ಇಂದ್ರಾದಿ ದೇವತೆಗಳು ಏನ್ ಮಾಡ್ತಾರಪ್ಪ ಅಂದ್ರ ಅವರ ಜನ್ಮಾಭಿಷೇಕವನ್ನ ಮಾಡಿಬಿಡ್ತಾರು. ಆಮೇಲೆ ಇಂದ್ರನು ಇವರ ಬಲಪಾದದ ಮೇಲಿನ ಸಿಂಹದ ಚಿಹ್ನೆಯನ್ನು ಗುರುತಿಸಿ ಸಿಂಹಲಾಂಛನ ಇರಿಸಿದರು. ಇಂದ್ರ ಏನ್ ಮಾಡ್ತಾನಪ್ಪ ಅಂದ್ರೆ ಇವರ ಬಲಗಾಲದ ಮೇಲೆ ಯಾವ ಹೆಬ್ಬೆರಳಿನ ಮೇಲೆ ಯಾವ ಚಿಹ್ನೆ ಇರ್ತದಲ್ಲ ಆ ಚಿಹ್ನೆಯನ್ನ ಗುರುತಿಸ್ಕೊಂಡ ಏನ್ ಹೇಳ್ತಾರಪ್ಪ ಅಂದ್ರ ಸಿಂಹ ಲಾಂಛನ ಇತ್ತಂದ್ರೆ ಸಿಂಹ ಲಾಂಛನ ಅಂತಂದ ಹೆಸರ ಇಡ್ತಾರೋ. ಆಮೇಲೆ ಇವರ ಚಿಹ್ನೆ ಯಾವ್ದ ಕೇಳಿದ್ರೆ ಸಿಂಹ ಅಂತಂದ ನಾವು ಹೇಳ್ತೀವಿ. ಆ ಸಮಯದ ಭೂಮಂಡಲದಲ್ಲೆಲ್ಲ ಜೈಕಾರವು ಪ್ರತಿಧ್ವನಿಸಿತು. ಭೂಮಂಡಲದಾಗ ಏನಾಗ್ತದ ಆ ಸಮಯದಲ್ಲಿ ಭಗವಾನರ ಜನ್ಮ ಅಭಿಷೇಕ ಆಗ್ತದಲ್ಲ, ಅದೇ ಸಮಯದಲ್ಲಿ ಏನಾಗ್ತದ ಅಂದ್ರ ಜೈಕಾರ ಪ್ರತಿಧ್ವನಿಸ್ತದ. ಆಮೇಲೆ ಮರಳಿ ಅರಮನೆಗೆ ಶಿಶುವನ್ನು ಕರೆದು ತಂದು ಸೌಧರ್ಮಾದಿ ಇಂದ್ರರೆಲ್ಲ ತಾಂಡವ ನೃತ್ಯ ಮಾಡಿದರು. ಏನ್ ಮಾಡ್ತಾರು? ಮರಳಿ ಎಲ್ಲಿ ಕರ್ಕೊಂಡು ಬರ್ತಾರಂದ್ರೆ ಆ ಶಿಶುವನ್ನ ಆ ಮಗುವನ್ನ ಕರೆದು ಅರಮನೆಗೆ ತಂದು ಏನ್ ಮಾಡ್ತಾರು? ಸೌಧರ್ಮ ಇಂದ್ರಾದಿಯರೆಲ್ಲ ತಾಂಡವ ನೃತ್ಯವನ್ನ ಮಾಡ್ಬಿಡ್ತಾರು. ಆಮೇಲೆ ಜೊತೆಗೆ ಬಾಲಕನಿಗೆ ದೇವತೆಗಳಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಮ್ಮ ತಮ್ಮ ಸ್ಥಾನಕ್ಕೆ ಮರಳಿದರು. ಏನ್ ಮಾಡ್ತಾರೆ? ಬಾಲಕನನ್ನ ದೇವತೆಗಳಂತೆ ಎಲ್ಲ ವ್ಯವಸ್ಥೆಯನ್ನ ಏನ್ ಮಾಡ್ತಾರು? ಮಾಡಿ ಮತ್ತೇನ್ ಮಾಡ್ತಾರು? ದೇವತೆಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ಬಿಡ್ತಾರ. ಯಾವುದು
ತೀರ್ಥಂಕರ ಜನ್ಮ ಆದ ನಂತರ 3 ಲೋಕದಲ್ಲಿ ಅಥವಾ ಏನ್ ಕ್ಷಣಿಕ ಆಗಿರ್ತೈತಿಲ್ಲ ಎಲ್ಲ ಗತಿಗಳಲ್ಲಿ ಕೂಡ ಒಂದು ಕ್ಷಣಕ್ಕಾದ್ರೂ ಏನಾಗ್ತದ ಶಾಂತಿ ನೆಲೆಸ್ತದ. ನರಕ ಗತಿಯಲ್ಲಿಯೂ ಕೂಡ ಎಷ್ಟೊಂದು ದುಃಖ ಇರ್ತದ, ಆದ್ರೂ ಕೂಡ ತೀರ್ಥಂಕರ ಜನ್ಮ ಆಗುವ ಸಮಯದಲ್ಲಿ ಒಂದು ಕ್ಷಣಿಕ್ ಮಾತ್ರ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಶಾಂತಿ ಇರ್ತದ ಅಂತ ಕೂಡ ನಾವು ನೋಡ್ತೀವಿ. ಇವರ ಜನ್ಮವಾಗುತ್ತಲೇ ಸಿದ್ಧಾರ್ಥ ಮಹಾರಾಜನಿಗೆ ಧನ, ವೈಭವ, ಐಶ್ವರ್ಯ, ಸುಖ, ಶಾಂತಿ, ಆನಂದವೆಲ್ಲ ವೃದ್ಧಿಗೊಂಡಿದ್ದರನಿಗೆ ಬಾಲಕನಿಗೆ ವರ್ಧಮಾನನೆಂದು ಹೆಸರಿಟ್ಟರು. ಏನಾಗ್ತದ, ವರ್ಧಮಾನ ಯಾವ ರೀತಿ ಹೆಸರು ಬಂತು ಇವರಿಗೆ? ತೀರ್ಥಂಕರ ಮಹಾವೀರರಿಗೆ ವರ್ಧಮಾನ ಯಾವ ರೀತಿ ಹೆಸರು ಬತ್ತಂದ್ರ ಸಿದ್ಧಾರ್ಥ ರಾಜನಿಗೆ, ಇವರ ತಂದೆ ಮಹಾವೀರ ಭಗವಾನರ ತಂದೆ ಯಾರಾಗಿದ್ರು? ಸಿದ್ಧಾರ್ಥ. ಈ ಸಿದ್ಧಾರ್ಥನ ತಂದೆಗೆ ಏನಾಗ್ತದ, ಬಾಲಕ ಜನ್ಮ ಆದಾಗ ಏನಾಗ್ತದ, ಧನ, ಸಂಪತ್ತು, ವೈಭವ, ಐಶ್ವರ್ಯ, ಸುಖ, ಶಾಂತಿ ಎಲ್ಲ ಏನಾಗ್ತದ, ವೃದ್ಧಿ ಆಕ್ಕೋತ ಹೋಗ್ತದ. ಆ ವೃದ್ಧಿ ಆದ ನಂತರ ಅವ್ರಿಗೆ ಏನು ಇಡ್ತಾರೋ, ಆ ಬಾಲಕನಿಗೆ ಹೆಸರು ಇಡ್ತಾರೋ ಏನಂತ? ವರ್ಧಮಾನ. ವರ್ಧಮಾನ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ ನೀವು ಹೇಳ್ಬೇಕು, ಸುಖ, ಶಾಂತಿ, ಸಂಪತ್ತು, ಐಶ್ವರ್ಯ ಎಲ್ಲ ವೃದ್ಧಿ ಆಗ್ತಾ ಹೋಗ್ತದ, ಅದಕ್ಕೆ ಅವ್ರಿಗೆ ಏನಂತ ಹೆಸರಿಟ್ರು? ವರ್ಧಮಾನ ಅಂತಂದ ಹೆಸರಿಟ್ರು. ಆಮೇಲೆ ಸಂಜಯ್ ವಿಜಯರೆಂಬ ಇಬ್ಬರು ಮುನಿಗಳು ತತ್ವಾರ್ಥದಲ್ಲಿ ಸ್ವಲ್ಪ ಸಂಶಯವಿತ್ತು. ಅದಕ್ಕೆ ರಾಜಕುಮಾರನ ದರ್ಶನ ಮಾತ್ರದಿಂದಲೇ ಸಮಾಧಾನ ದೊರಕಿದ್ದರಿಂದ ಮುನಿಗಳು ಬಾಲಕನನ್ನು ಸನ್ಮತಿ ಎಂದು ಕರೆದ್ರು. ಅಂದ್ರೆ ಅವರಿಗೆ 5 ಹೆಸರುಗಳು ಇರ್ತವೆ. 5 ಹೆಸರುಗಳನ್ನ ಯಾವ ರೀತಿ ಕರೆದ್ರು? ವರ್ಧಮಾನ ಅಂತ ಯಾತಕ್ ಕರೆದ್ರು? ಆಮೇಲೆ ಸನ್ಮತಿ ಅಂತಂದ ಯಾಕೆ ಕರೆದ್ರು? ಸನ್ಮತಿ ಅಂತ ಯಾಕೆ ಹೆಸರು ಬತ್ತಪ್ಪ ಅಂದ್ರ ಅವರಿಗೆ ಸಂಜಯ್ ಮತ್ತೆ ವಿಜಯ ಎಂಬ ಮುನಿಗಳು, 2 ಜನ ಮುನಿಗಳು ಇದ್ರು. ಅವ್ರಿಗೇನಾಯ್ತು, ತತ್ವಾರ್ಥ ಸೂತ್ರದಲ್ಲಿ ಒಂದು ಸಂಶಯ ಬತ್ತು. ಅಂದ್ರೆ ಸಂಶಯ ಬಂದಾಗ, ಪ್ರಶ್ನೆ ಬಂದಾಗ ಅವ್ರಿಗೆ ಏನಾಗ್ತದ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಏನಾಗ್ತದ, ರಾಜಕುಮಾರ ಯಾರ ಬಾಲಕ ವರ್ಧಮಾನ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ರಾಜಕುಮಾರನ ನೋಡ್ತಾರು. ರಾಜಕುಮಾರನ ದರ್ಶನ ಆದ ನಂತರ ಅವ್ರಿಗೆ ಏನಾಗ್ತದ ಅಂದ್ರ ಆ ಪ್ರಶ್ನೆ ಇದ್ದಿರ್ತೈತಿಲ್ಲ, ಅದು ಸಂಶಯ ಇದ್ದಿರ್ತೈತಿ ಅದಲ್ಲ, ಅದಕ್ಕೆ ಏನಾಗ್ತದ, ಉತ್ತರ ಸಿಗ್ತದ. ಉತ್ತರ ಸಿಕ್ಕಿದ ನಂತರ ಆ ಮುನಿಗಳು ಕೂಡಿ ಅವ್ರನ್ನ ಏನಂತಾರಪ್ಪ ಅಂದ್ರ ಆ ಬಾಲಕನನ್ನ ಸನ್ಮತಿ ಅಂತಂದ ಕರೀತಾರು. ಮುಂದೇನ ಅಂತ ಆಗ್ತದಂದ್ರ ಮದೋನ್ಮತ್ತ ಆನೆಯು ರಾಜಮಾರ್ಗದಲ್ಲಿ ದಾದಂದಲೇ ಎಬ್ಬಿಸುತ್ತಾ ಬರುವಾಗ ಜನರು ಗಾಬರಿಯಾದರು. ಆಗ ರಾಜಕುಮಾರನು ಒಂದೇ ಕ್ಷಣದಲ್ಲಿ ತನ್ನ ವಶ ಮಾಡಿಕೊಂಡರು. ಇದನ್ನು ಕಂಡು ಆಗ ಎಲ್ಲರೂ ಕೂಡಿ ತಮ್ಮ ಹೆಸರನ್ನು ವೀರ ಎಂದಿಟ್ಟರು. ಏನಾಗ್ತೈತಿ, ಮದ ಏರಿದ ಆನೆ ಯಾವ ರೀತಿ ಏನ್ ಮಾಡ್ತದಪ್ಪ ಅಂದ್ರ ಆ ಕಡೆ ಈ ಕಡೆ ಇದು ಮಾಡ್ಕೋತ ಮಂದಿಗಳನ್ನ ಅಂಜಿಸುತ್ತಾ ಮಾಡುತ್ತಾ ಏನ್ ಮಾಡ್ತದ ಅಂದ್ರ ಓಡಾಡ್ತಿರ್ತದ. ಆ ಓಡಾಡುವ ಸಂದರ್ಭದಲ್ಲಿ ಏನಾಗ್ತದ ಅಂದ್ರ ಅವರಿಗೆ ಕ್ಷಣ ಮಾತ್ರದಲ್ಲಿ ಅದು ಏನಾಗ್ತದ, ಆ ರಾಜಕುಮಾರ ಏನ್ ಮಾಡ್ತಾನು, ಆನೆಯನ್ನ ತನ್ನ ವಶಕ್ಕ ಮಾಡಿಕೊಳ್ತಾನು. ಆ ಮಾಡಿಕೊಂಡ ನಂತರ ಅವನಿಗೆ ಏನಾಗ್ತದಪ್ಪ ಅಂದ್ರ ಎಲ್ಲರೂ ಜನ ಕೂಡಿ ಏನ್ ಅಂತ ಹೆಸರು ಇಡ್ತಾರಂದ್ರೆ ವೀರ ಅಂತಂದ ಕರೀತಾರು. ಏನಂತ ಕರೀತಾರು? ವೀರ ಅಂತಂದ ಕರೀತಾರು. ಮೊದಲನೇದು ಬರುವುದು ವರ್ಧಮಾನ, 2ನೇದು ಬರುವುದು ಸನ್ಮತಿ, 3ನೇದು ಬರುವುದು ವೀರ. ಈ ರೀತಿಯಾಗಿ 3 ಹೆಸರು ಬೀಳಿದ್ದು. ಆಮೇಲೆ 4ನೇದ್ದು ಏನಾಗ್ತದಂದ್ರ ಮತ್ತೊಬ್ಬ ದೇವನು ಬಾಲಕನನ್ನು ಪರೀಕ್ಷಿಸಲು ಭಯಂಕರ ಸರ್ಪದ ರೂಪವನ್ನು ಧಾರಣೆ ಮಾಡಿ ಹುಡುಗರು ಆಟವಾಡುತ್ತಿರುವಾಗ ಭಯ ಹುಟ್ಟಿಸಲು ಬಂದನು. ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬ ದೇವ ಏನ್ ಮಾಡ್ತಾನು, ಬಾಲಕರನ್ನ ಪರೀಕ್ಷಾ ಮಾಡೋ ಸಂಬಂಧ, ಆ ಬಾಲಕನನ್ನ ಪರೀಕ್ಷಾ ಮಾಡೋ ಸಂಬಂಧ ಏನ್ ಮಾಡ್ತಾನಂತಂದ್ರೆ ಸರ್ಪದ ಭಯಂಕರವಾದ ಸರ್ಪವನ್ನ ಏನ್ ಮಾಡ್ತಾನೋ ಆ ರೂಪವನ್ನ ಧಾರಣೆ ಮಾಡ್ತಾನೋ. ಆ ಸಂದರ್ಭದಲ್ಲಿ ಹುಡುಗರೆಲ್ಲ ಆಟವಾಡುತ್ತಿರುವಾಗ ಏನ್ ಮಾಡ್ತಾರೋ ಭಯ ಹುಟ್ಟಿಸಲು
ಬಂದನು. ಭಯ ಹುಟ್ಟಿಸಾಕ ಅಂಜಿಕೆ ಹುಟ್ಟೋದು ಯಾವಾಗಪ್ಪ ಅಂದ್ರ ಹಾವು ಬಂದಾಗ ಎಲ್ಲ ಜನರು, ಎಲ್ಲ ಹುಡುಗರು ಆಗಲಿ ದೊಡ್ಡವರಾಗ್ಲಿ ಚಿಕ್ಕವರು ಆಗ್ಲಿ ಎಲ್ಲರೂ ಏನಾಗ್ತಾರಪ್ಪ ಅಂದ್ರೆ ಅಂಜಿಕೆ ಭಯ ಹುಟ್ಟುತ್ತದ. ಅಂತ ಸಂದರ್ಭದಲ್ಲಿ ಆ ವರ್ಧಮಾನು ನಿರ್ಭಯದಿಂದ ಹಾವಿನ ಹೆಡೆಯ ಮೇಲೆ ನಿಂತು ಅದನ್ನು ವಶಕ್ಕೆ ಪಡೆದನು. ವರ್ಧಮಾನ ಏನ್ ಮಾಡ್ತಾನಪ್ಪ ಅಂದ್ರೆ ಅಂಜಿಕೆ ಇಲ್ದೆ ಅವನ್ ಏನ್ ಮಾಡ್ತಾನೋ ನಿರ್ಭಯವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಆ ಹಾವಿನ ಹೆಡೆ ತೆಗಿತಿರ್ತದಲ್ಲ, ಆ ಹೆಡೆಯ ಮೇಲೆ ಏನ್ ಮಾಡ್ತಾನು ಹೋಗಿ ನಿಂತೆ ಅದನ್ನು ಕೂಡ ಅವ ಏನ್ ಮಾಡ್ತಾನು ವಶಕ್ಕೆ ಪಡಿಸ್ಕೋತಾನು. ಆಗ ದೇವ ತನ್ನ ನಿಜ ಸ್ವರೂಪವನ್ನ ತೋರಿಸಿ ಏನ್ ಮಾಡ್ತಾನು ನಮಸ್ಕಾರ ಮಾಡಿ ಏನಂತ ಹೇಳ್ತಾನಪ್ಪ ಅಂದ್ರೆ ಅವರಿಗೆ ಏನಂತಾನು ಮಹಾವೀರ ಅಂತಂದು ಕೂಡ ಹೆಸರಿಡ್ತಾನು. ಈ ರೀತಿಯಾಗಿ 4 ಹೆಸರಿಟ್ರು. ಆಮೇಲೆ ಮುಂದೆ ಬರೋದು ಅತಿವೀರ. ಆ ಅತಿವೀರ ಅಂತ ಹೆಸರು ಹೇಗೆ ಬಂತು ಅನ್ನೋದನ್ನ ನಾವು ನೋಡ್ಕೋಬೇಕಾದ್ರ, ಮತ್ತೊಬ್ಬ ದೇವನು ಮಹಾವೀರರು ಸಾಧನೆಯಲ್ಲಿ ಇದ್ದಾಗ ಅಪ್ಸರೆಯನ್ನು ಕಳಿಸಿ ಅವರನ್ನು ಚಂಚಲಗೊಳಿಸಲು ಪ್ರಯತ್ನ ಪಟ್ಟರು. ಆದರೆ ಅವರನ್ನು ಸಾಧನೆಯಿಂದ ವಿಮುಖಗೊಳಿಸಲು ವಿಫಲನಾದನು. ಆಗ ದೇವರು ಅವರಿಗೆ ಅತಿವೀರ ಎಂದು ಹೊಗಳಿದರು. ಏನ್ ಹೇಳ್ತಾರಂದ್ರೆ ಆ ಅತಿವೀರ ಅಂತಂದ್ರೆ ಯಾವ ರೀತಿ ಹೆಸರು ಬತ್ತಂದ್ರೆ, ಒಬ್ಬ ದೇವನು ಏನ್ ಮಾಡ್ತಾನೋ ಮಹಾವೀರರು ತಪಸ್ಸಿನಲ್ಲಿ ಅಥವಾ ಸಾಧನೆಯಲ್ಲಿ ಇದ್ದಾಗ ಏನ್ ಮಾಡ್ತಾನೋ ಒಂದು ಸುಂದರವಾದ ಇರುವಂತ ಹುಡುಗಿಯನ್ನ ಅಪ್ಸರೆಯನ್ನ ಕಳಿಸಿಬಿಡ್ತಾನೋ. ಯಾಕಂದ್ರೆ ಆ ಮಹಾವೀರರ ಸ್ವಾಮಿಯು ಏನಾಗ್ಲಿ ಅಂದ್ರ ಅವರ ಮನಸ್ಸ ಚಂಚಲ ಆಗೋ ಸಂಬಂಧ ಏನ್ ಮಾಡ್ತಾನೋ ಒಂದು ಒಳ್ಳೆ ಹುಡುಗಿಯನ್ನ ಅಪ್ಸರೆಯನ್ನ ಏನ್ ಮಾಡ್ತಾನೋ ಕಳಿಸಿಬಿಡ್ತಾನೋ. ಆ ಕಳಿಸಿದ ನಂತರ ಕೂಡ ಅವರ ಸಾಧನೆಯಲ್ಲಿ ಏನಾಗ್ಲಿಲ್ಲ, ವಿಮುಖ ಆಗ್ಲಿಲ್ಲ, ಚಂಚಲ ಆಗದೆ ಇದ್ದ ಕಾರಣ ಅವನು ಕೂಡ ಆ ದೇವನು ಕೂಡ ಏನಾಗ್ತಾನೋ ಅವರ ಮಾಡಿರುವಂತ ಫಲಕ್ಕೆ ಏನಾಗಂಗಿಲ್ಲ, ವಿಫಲ ಆಗ್ತದ. ಆಗ ದೇವ ಬಂದ್ ಏನ್ ಮಾಡ್ತಾನು ನಂದು ತಪ್ಪಾಯ್ತು ಅಂತಂದ್ ಏನ್ ಮಾಡ್ತಾನಪ್ಪ ಅಂದ್ರ ಅವನು ಕೂಡ ಇವರಿಗೆ ಕ್ಷಮೆ ಯಾಚನೆ ಮಾಡಿ ಅತಿವೀರ ಅಂತಂದ ಹೆಸರಿಡ್ತಾನು. ಯಾವಾಗ ಆ ಅಪ್ಸರೇನು ಬಂದ್ರು ಕೂಡ ಏನ್ ಮಾಡಂಗಿಲ್ಲ, ತಮ್ಮ ಸಾಧನೆಯಲ್ಲಿ ಚಂಚಲಗೊಳಿಸುವುದಿಲ್ಲ, ವಿಚಲಿತ ಆಗುವುದಿಲ್ಲ. ಅದಕ್ಕೆ ಅವ್ರೇನಂದ್ರು ಅತಿವೀರ ಅಂತಂದ ಈ ರೀತಿಯಾಗಿ ಕರೆದ್ರು. ಅಂದ್ರೆ 4-5 ಹೆಸರು ಬರಕ್ಕ ಕಾರಣ ಯಾವುದು ಅಪ್ಪ ಅಂತಂದ್ರ, ಮೊದಲನೇದು ಬರೋದು ವರ್ಧಮಾನ ಅಂತಂದ ಯಾವ ರೀತಿ 5 ತೀರ್ಥಂಕರ್ಗೋದ ಯಾವ ರೀತಿ ಹೆಸರು ಬತ್ತು ಅನ್ನೋದನ್ನ, 5 ಹೆಸರು ಯಾವ ರೀತಿ ಬಂದು ಅನ್ನೋದನ್ನ ನಾವ ತಿಳ್ಕೊಬೇಕಾದ್ರ ಮೊದಲನೇದು ಬರೋದು ವರ್ಧಮಾನ. ಇದ ಸಿದ್ಧಾರ್ಥ ಬಾಲಕ ಜನ್ಮ ಆಗುತ್ತಲೇ ಏನಾಯ್ತು, ಸಿದ್ಧಾರ್ಥನಿಗೆ ತನ್ನ ಧನ ಐಶ್ವರ್ಯ ವೈಭವ ಏನಾಯ್ತು ಜಾಸ್ತಿ ಆಗ್ತಾ ಹೋಯ್ತು. ಅದಕ್ಕ ವರ್ಧಮಾನ ಅಂತಂದ ಹೆಸರಿಟ್ರು. ಆಮೇಲೆ 2 ಜನ ಯಾರು ಬರ್ತಾರಂದ್ರೆ ಅಜಯ ಮತ್ತು ಸಂಜಯ ಮತ್ತು ವಿಜಯ ಎಂಬ 2 ಮುನಿಗಳು ಬಂದಿರ್ತಾರೋ. ಅವ್ರಿಗೆ ಏನಾಗಿರ್ತೈತಿಪ್ಪ ಅಂದ್ರ ತತ್ವಾರ್ಥ ಸೂತ್ರದಲ್ಲಿ ಏನಾಗಿರ್ತೈತಿ, ಸಂಶಯ ಬಂದಿರ್ತದ. ಆ ಸಂಶಯ ದೂರ ಯಾವಾಗ ಐತಂದ್ರೆ ಆ ರಾಜಕುಮಾರನನ್ನ ಕಂಡ ನಂತರ ಅವರ ಸಂಶಯವು ಕೂಡ ದೂರ ಆಗ್ತದ. ಆ ದೂರ ಆದ ನಂತರ ಆ ಬಾಲಕನಿಗೆ ಏನ್ ಹೆಸರು ಇಡ್ತಾರಪ್ಪ ಅಂದ್ರೆ ಸನ್ಮತಿ ಅಂತಂದ ಕರೀತಾರೋ. 3ನೇದ್ದು ವೀರ ಅಂತ ಯಾವಾಗ ಕರೀತಾರಂದ್ರೆ ಆ ಮದ ಹತ್ತಿದ ಆನೆಯು ಕೂಡ ಏನಾಗ್ತದ, ಆ ಮದ ಹತ್ತಿರುವ ಆನೆ ಎಲ್ಲ ಕಡೆ ಏನ್ ಮಾಡತ್ತದ, ಜನರನ್ನ ಹಲ್ಲೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಏನಾಗ್ತದ, ಜನ ಆ ಕಡೆ ಈ ಕಡೆ ಓಡಾಡತ್ತಿರ್ತಾರೋ. ಅಂತ ಸಮಯದಲ್ಲಿ ಈ ಬಾಲಕ ಬಂದು ಏನ್ ಮಾಡ್ತಾನೋ ಸ್ವಲ್ಪ ತನ್ನ ಆನೆಯನ್ನ ವಶದಲ್ಲಿ ಇಟ್ಕೋತಾನೋ. ಅಂತ ಸಂದರ್ಭದಲ್ಲಿ ಅದು ಆ ಎಲ್ಲರೂ ಜನರು ನೋಡಿ ಆ ಬಾಲಕನನ್ನ ನೋಡಿ ವೀರ ಅಂತಂದ ಹೆಸರಿಟ್ರು. ಆಮೇಲೆ ಮುಂದೆ ಏನ್ ಮಾಡ್ತಾನೋ ದೇವ ಏನ್ ಮಾಡ್ತಾನಪ್ಪ ಅಂದ್ರೆ ಭಯಂಕರವಾದ ಸರ್ಪದ ರೂಪವನ್ನ ತಾತನು. ಆ ಸರ್ಪದ ರೂಪವನ್ನ ಧಾರಣೆ ಮಾಡಿ ಹುಡುಗರು ಆಟವಾಡುತ್ತಿರುವ ಸಂದರ್ಭದಲ್ಲಿ ಏನ್ ಮಾಡ್ತಾನೋ ಅದು ಹಾವಾಗಿ ಅವ್ರನ್ನ ಏನ್ ಮಾಡ್ತಾನೋ ಭಯಗೊಳಿಸೋ ಸಂಬಂಧ
ಬಂದಿರ್ತಾನೋ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆ ಹಾವಿನ ಹೆಡೆಯ ಮೇಲೆ ನಿಂತು ಆಟವಾಡ್ತಾ ಆ ಹಾವಿನ ಹೆಡೆಯ ಮೇಲೆ ನಿಂತು ಅದನ್ನ ಏನ್ ಮಾಡ್ತಾರೋ ವಶಕ್ಕೆ ಪಡಿತಾರೋ. ಅವಾಗಿಲ್ಕ ಅವ್ರ ಏನ್ ಮಾಡ್ತಾನೋ ಆ ದೇವ ಬಂದು ಏನ್ ಮಾಡ್ತಾನೋ ಅವರಿಗೆ ನಮಸ್ಕಾರ ಮಾಡಿ ತನ್ನ ನಿಜ ಸ್ವರೂಪವನ್ನ ತಿಳಿಸಿ ನಮಸ್ಕಾರ ಮಾಡಿ ಅವನಿಗೆ ಮಹಾವೀರ ಅಂತಂದ ಹೆಸರಿಟ್ರು. ಈ ರೀತಿಯಾಗಿ 4 ಹೆಸರು ಅದು ಮುಂದೆ ಬರೋದಂದ್ರೆ ಅತಿವೀರ. ಯಾವ ರೀತಿ ಅತಿವೀರ ಅಂತ ಕರೀತಾರಂದ್ರೆ ಒಬ್ಬ ದೇವನು ಏನ್ ಮಾಡ್ತಾನಪ್ಪ ಅಂದ್ರ ಮಹಾವೀರರು ಏನ್ ಮಾಡ್ತಿರ್ತಾರ, ತಮ್ಮ ಸಾಧನೆಯಲ್ಲಿ ಲೀನ ಆಗಿರ್ತಾರೋ. ಆ ಸಾಧನೆಯನ್ನು ವಿಚಲಿತ ಮಾಡ್ಬೇಕಾದ್ರ ಒಂದ ಅಪ್ಸರೆ ಅನ್ನೋ ಹುಡುಗಿಯನ್ನ ಏನ್ ಮಾಡ್ತಾರೋ, ಮಹಿಳೆಯನ್ನ ಕಳಿಸಿ ಏನ್ ಮಾಡ್ತಾರೋ ಅವರ ಧ್ಯಾನದಲ್ಲಿ ಸಾಧನೆಯಲ್ಲಿ ವಿಚಿತ್ರ ಆಗ್ತಾರೋ ಇಲ್ಲೋ ಅನ್ನೋ ಪರೀಕ್ಷೆಯನ್ನ ಮಾಡೋ ಸಂಬಂಧ ಬಂದಿರ್ತಾನೋ. ಆ ದೇವನು ಕೂಡ ಏನಾಗ್ತಾನಪ್ಪ ಅಂದ್ರ ಅದರಲ್ಲಿ ವಿಫಲನಾಗ್ತಾನೋ. ಆ ದೇವನು ಬಂದು ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಕೈ ಮುಗಿದು ಏನ್ ಹೇಳ್ತಾನೋ, ನೀನು ಅತಿವೀರ ಅಂತಂದ ಈ ರೀತಿಯಾಗಿ 5 ಹೆಸರುಗಳ ಬೀಳ್ತಾವ. ಈ ರೀತಿಯಾಗಿ ಅವರಿಗೆ 5 ನಾಮಕರಣಗಳನ್ನ ಮಾಡಿಬಿಡ್ತಾರು. ಮುಂದೆ ಬರೋದೇನಪ್ಪ ಅಂದ್ರ ಇವರ ಶರೀರ ಬಣ್ಣ ಸುವರ್ಣದಂತಿತ್ತು. ಇವರ ಬಣ್ಣ ಯಾವ ರೀತಿ ಇತ್ತಂದ್ರ ಸುವರ್ಣದ ಬಂಗಾರದ ಹಾಗೆ ಇತ್ತು. ಎತ್ತರ 7 ಮೊಳ. ಎತ್ತರ ಎಷ್ಟು ಇದ್ರಪ್ಪ ಅಂದ್ರೆ 7 ಮೊಳ ಇದ್ರು. ಆಮೇಲೆ ಆಯುಷ್ಯ 72 ವರ್ಷ. ಇವರ ತಮ್ಮ 30ನೇ ವಯಸ್ಸಿನಲ್ಲಿ ಬ್ರಹ್ಮಚಾರಿ ಅವಸ್ಥೆಯಲ್ಲಿ ಮುನಿ ದೀಕ್ಷೆಯನ್ನು ತೆಗೆದುಕೊಂಡು ಪರಿಗ್ರಹಗಳನ್ನೆಲ್ಲ ತ್ಯಜಿಸಿ ಕಾಡಿನಲ್ಲಿ ಆತ್ಮಾರಾಧನೆಯಲ್ಲಿ ತೊಡಗಿದ್ರು. ಇವರ ಶರೀರ ಯಾವ ರೀತಿ ಇತ್ತಂದ್ರ ಸುವರ್ಣ ಅಂದ್ರೆ ಬಂಗಾರದಂತ ಹೊಳಿತಾ ಇತ್ತು. ಇವರು 7 ಮೊಳದವರಿದ್ರು. ಇವರ ಎತ್ತರ ಎಷ್ಟಿತ್ತಪ್ಪ ಅಂದ್ರೆ 7 ಮೊಳ. ಇವರ ಆಯುಷ್ಯವು ಕೂಡ 72 ವರ್ಷ ಇತ್ತು. ಆಮೇಲೆ ಇವರು ತಮ್ಮ 30ನೇ ವಯಸ್ಸಿನಲ್ಲಿ ಏನಾಗ್ತಾರಪ್ಪ ಅಂದ್ರ ಮುನಿ ದೀಕ್ಷೆಯನ್ನ ತೆಗೆದುಕೊಂಡು ಯುದ್ಧದ ಪರಿಗ್ರಹಗಳನ್ನೆಲ್ಲ ತ್ಯಾಗ ಮಾಡಿ ಏನ್ ಮಾಡ್ತಾರಂದ್ರೆ ಕಾಡಿನಲ್ಲಿ ಹೋಗಿ ಆತ್ಮನ ಆರಾಧನೆಗಾಗಿ ತಮ್ಮನ್ನ ತಾವ ತೊಡಗಿಸಿಕೊಳ್ತಾರೋ. ಆಹಾರಕ್ಕಾಗಿ ದಿನಕ್ಕೊಮ್ಮೆ ನಗರದ ಕಡೆಗೆ ಬರುತ್ತಿದ್ದರು. ಆಹಾರ ಸಲುವಾಗಿ ಏನ್ ಮಾಡ್ತಿದ್ರು, ನಗರದಲ್ಲಿ ಪ್ರವೇಶ ಮಾಡ್ತಾ ಇದ್ರು. ಆಮೇಲೆ ಹೀಗೆ ಸಾಧನೆ ಮಾಡುತ್ತಾ 12 ವರ್ಷಗಳು ಕಳೆದ ನಂತರ ಇವರಿಗೆ ಕೇವಲ ಜ್ಞಾನ ದೊರಕಿತು. ಇವರೇ ಹೀಗೆ ಸಾಧನೆ ಮಾಡ್ತಾ 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 ಎಷ್ಟು ವರ್ಷಗಳು ಕಳೆದ್ರು ಅಂದ್ರೆ 12 ವರ್ಷಗಳವರೆಗೆ ಕಳೆದ್ರು. ಆಮೇಲೆ ಇವ್ರಿಗೆ ಏನಾಗ್ತದ ಅಂದ್ರೆ ಕೇವಲ ಜ್ಞಾನ ಆಯ್ತು. ಅದೇ ಸಮಯಕ್ಕೆ ಕುಬೇರನು ಇಂದ್ರನ ಆಜ್ಞೆಯಂತೆ ಮಣಿಮಯ ಸಮವಸರಣದ ರಚನೆಯನ್ನು ಮಾಡಿದನು. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅದೇ ಸಮಯಕ್ಕೆ ಕುಬೇರ ಯಾರಿಗೆ, ಮಹಾವೀರ ಭಗವಾನರಿಗೆ ಕೇವಲ ಜ್ಞಾನ ಆದ ನಂತರ ಕುಬೇರ ಇಂದ್ರ ಏನ್ ಮಾಡ್ತಾನೋ, ಕುಬೇರನು ಇಂದ್ರನ ಆಜ್ಞೆಯಂತೆ ಕುಬೇರ ಏನ್ ಮಾಡ್ತಾನೋ, ಇಂದ್ರ ಯಾವ ರೀತಿ ಆಜ್ಞೆಯನ್ನ ಹೇಳಿರ್ತಾನೋ ಅದೇ ರೀತಿ ಮಣಿಮಯ ಸಮವಸರಣವನ್ನ ರಚನೆ ಮಾಡ್ತಾನೋ. ಈ ಸಭೆಯಲ್ಲಿ ಚತುರ್ವಿಧ ಸಂಘವು ಸಮಾವೇಶಗೊಂಡಿತು. ಇಲ್ಲಿ ಏನಾಗ್ತದ ಅಂದ್ರೆ ಈ ಸಭೆಯಲ್ಲಿ ಚತುರ್ವಿಧ ಸಂಘವು ಕೂಡ ಸಮಾವೇಶ ಆಗ್ತದ. ಆರಿಕೆ, ಶ್ರಾವಕಿ, ಮುನಿ ಮತ್ತು ಆರಿಕ. ಈ ರೀತಿಯಾಗಿ ಚತುರ್ವೇದ ಸಂಘ ಕೂಡಿ ಸಮಾವೇಶ ಆಗಿ 66 ದಿನ ಕಳೆದ್ರು ದಿವ್ಯ ಧ್ವನಿ ಹೊರಡಲಿಲ್ಲ. ಇಲ್ಲೇನಾಗ್ತದ 66 ದಿವಸಗಳು ಏನಾಗ್ತಾವಪ್ಪ ಅಂದ್ರ ಕಳೆದ್ರು ಕೂಡ ಮಹಾವೀರ ಭಗವಾನರ ದಿವ್ಯ ಧ್ವನಿ ಹೊರಡೋದಿಲ್ಲ. ಗೌತಮ ಗಂಧರ ಆಗಮನವಾಗುತ್ತಿದ್ದಂತೆ ಭಗವಾನರ ಧರ್ಮೋಪದೇಶ ಪ್ರಾರಂಭವಾಯಿತು. 66 ದಿವಸ ತನಕ ಏನಾಗಿರ್ಲಿಲ್ಲ, ದಿವ್ಯ ಧ್ವನಿ ಹೊರಡ್ಲಿಲ್ಲ. ಯಾಕಂದ್ರೆ ಗಂಧರ್ವ ಪರಮೇಷ್ಠಿಗಳು ಸಿಕ್ಕಿರ್ಲಿಲ್ಲ. ಯಾವ ರೀತಿ ಗಂಧರ್ವ ಪರಮೇಷ್ಠಿಗಳ ಪ್ರವೇಶ ಆಗೈತಲ್ಲೋ ಅದೇ ಆವಾಗ ಏನಾಗ್ತದ ಅಂದ್ರ ಭಗವಾನರ ಧರ್ಮೋಪದೇಶ ಪ್ರಾರಂಭ ಆಗ್ತದ. 30 ವರ್ಷಗಳವರೆಗೆ ದೇಶಗಳಲ್ಲಿ ಸಮವಸರಣ ಸಭೆಯು ನಡೆಯುತ್ತಾ ಕೊನೆಗೆ ಪಾವಾಪುರಿಗೆ ಬಂದು ಪದ್ಮ ಸರೋವರದ ಮಧ್ಯೆ ಶಿಲೆಯ ಮೇಲೆ ಧ್ಯಾನಸ್ಥರಾಗಿ 2 ದಿನ ಕಠೋರ ತಪಸ್ಸಿನಿಂದ ಅಘಾತಿ ಕರ್ಮಗಳನ್ನ ಕಳೆದುಕೊಂಡು ಕಾರ್ತಿಕ ಕೃಷ್ಣ ಅಮಾವಾಸ್ಯೆಯ ದಿನ ಪ್ರಾತಃ ಕಾಲದಲ್ಲಿ ಜೀವವು ಮುಕ್ತಿ ನಗರವನ್ನು ಪಡೆಯಿತು. ಇಲ್ಲೇನ್ ಹೇಳ್ತಾರಪ್ಪ ಅಂದ್ರ ದೇಶಗಳಲ್ಲಿ ಏನ್ ಮಾಡ್ತಾರೆ,
30 ವರ್ಷಗಳವರೆಗೆ ಏನ್ ಮಾಡ್ತಾರೋ ದೇಶ ವಿದೇಶಗಳಲ್ಲಿ ಏನ್ ಮಾಡ್ತಾರೋ ಸಮೋಸರನ್ನ ರಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಪಾವಾಪುರಿಯಲ್ಲಿ ಬಂದ ನಂತರ ಏನ್ ಮಾಡ್ತಾರೆ, ಪದ್ಮ ಸರೋವರದ ಮಧ್ಯೆ ಏನ್ ಮಾಡ್ತಾರೋ ಶಿಲೆ ಮೇಲೆ ಧ್ಯಾನಸ್ಥರಾಗಿ 2 ದಿನ ಏನ್ ಮಾಡ್ತಾರಪ್ಪ ಅಂದ್ರೆ ಕಠೋರವಾದ ಸಾಧನೆಯನ್ನ ಮಾಡ್ತಾರೋ, ತಪಸ್ಸನ್ನ ಮಾಡ್ತಾರೋ. ಆ ತಪಸ್ಸಿನ ನಂತರ ಅಘಾತಿ ಕರ್ಮಗಳನ್ನ ನಾಶ ಮಾಡಿ ಕಾರ್ತಿಕ ಕೃಷ್ಣ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೋ ಪ್ರಾತಃ ಕಾಲ ಜೀವವು ಮುಕ್ತಿ ನಗರವನ್ನು ಪಡೆಯಿತು. ಜೀವ ಏನಾಗ್ತದ ಅಂದ್ರ ಮುಕ್ತಿ ನಗರವನ್ನ ಪಡೀತದ, ಅಂದ್ರೆ ಮುಕ್ತಿ ಸಿಗ್ತದ, ಮೋಕ್ಷ ಪ್ರಾಪ್ತಿ ಆಗ್ತದ. ಅಂದರೆ ಸಿದ್ಧರಾದರು ಏನ್ ಮಾಡ್ತಾರೋ ಅಘಾತಿ ಕರ್ಮಗಳನ್ನ ನಾಶ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಸಿದ್ಧ ಪರಮೇಷ್ಠಿಗಳಾಗ್ತಾರೋ. ಅದೇ ದಿನ ಗೌತಮ ಗಂಧರ್ವರಿಗೆ ಕೇವಲ ಜ್ಞಾನ ಆಯ್ತು. ಮುಂಜಾನೆ ಏನಾಯ್ತು, ಮಹಾವೀರ ಭಗವಾನರಿಗೆ ಮೋಕ್ಷ ಆದ ನಂತರ ಇವರಿಗೆ ಗೌತಮ ಗಂಧರ್ವ ಪರಮೇಷ್ಠಿಗಳಿಗೆ ಏನಾಗ್ತದ, ಕೇವಲ ಜ್ಞಾನ ಆಗ್ತದ. ಇದೇ ಸಂತೋಷಕ್ಕೆ ಇಂದಿಗೂ ಮನೆಯಲ್ಲೂ ಏನ್ ಮಾಡ್ತಾರೆ, ದೀಪ ಬೆಳಗಿಸಿ ಅದೇ ದಿನ ದೀಪಾವಳಿ ಎಂದು ಆಚರಿಸುತ್ತೇವೆ. ಮುಂಜಾನೆ ಏನ್ ಮಾಡ್ತೀವಿ, ಮಹಾವೀರ ಸ್ವಾಮಿ ಅವರ ಪೂಜೆ ಮಾಡಿದ್ರೆ 3 ಸಂಜೆ ಏನ್ ಮಾಡ್ತೀವಪ್ಪ ಅಂದ್ರ ಗಂಧರ್ವ ಪರಮೇಷ್ಠಿಗಳ ಪೂಜೆ ಮಾಡ್ತೀವಿ. ಯಾಕಂದ್ರೆ ಮುಂಜಾನೆ ಮಹಾವೀರ ಭಗವಾನರು ಮೋಕ್ಷಕ್ಕೆ ಹೋದ್ರು, ಆಮೇಲೆ ಸಂಜೆ ಗೌತಮ ಗಂಧರ್ವರಿಗೆ ಕೇವಲ ಜ್ಞಾನ ಆಗ್ತದೆ. ಇದೇ ಕಾರಣಕ್ಕಾಗಿ ಎಲ್ಲ ಜೈನ ಧರ್ಮೀಯರು ಏನ್ ಮಾಡ್ತಾರಪ್ಪ ಅಂದ್ರೆ ದೀಪಾವಳಿಯನ್ನ ಆಚರಣೆ ಮಾಡ್ತಾರೆ. ಇಲ್ಲಿಗೆ ತೀರ್ಥಂಕರ ವರ್ಧಮಾನ ಭಗವಾನರ ಚರಿತ್ರೆ ಏನಾಗ್ತದ, ಮುಕ್ತಾಯ ಆಗ್ತದ. ಇನ್ನು ಮುಂದೆ ಬರೋದು ಆಲೋಚನಾ ಪಾಠ ಹಿಂದಿದಲ್ಲಿ. ಅದನ್ನು ಹೇಳ್ತೀನಿ, ಇವತ್ತು ಮುಗಿಸ್ಬಿಡೋಣ. 1 5 परम गुरु 24 जिन राज करो शुद्ध आलोचना शुद्धिकरण के काज सुनिए जिन अर्ज हमारी हम दोष किए अति भारी तिनकी अब निवृत्ति काजा तुम शरण लही जिन राजा इक बेते चौइंदियवा मन रहित सहित जे जीवा तिनकी नहीं करुणा धारे निर्दयी है घात विचारी समरंभ समारंभ आरंभ मन वचतन कीने प्रारंभ कृतकारित मोदन करिकै क्रोधादि चतुष्टय धरिकै 108 जुइमि भेदनते अग कीने परिच्छेदनते तिनकी कहूँ कोल कहानी तुम जानत केवल ज्ञानी विपरीत एकांत विनय के संशय अज्ञान कुनय के वश होय घोर अग कीने वचती नहीं जाय कहीने कुगुरुन की सेवा कीने केवल दयाकारी भीनी या विधि मिथ्यात बड़ायो चौगति मदि दोष उपायो हिंसा पुनि झूठ जु चोरी परवनिता सोदृग जोरी आरंभ परिग्रह भीनो पण पाप जुया विधि कीनो
सपरस रसन घ्राणन को, चकु कान विषय सेवन को। बहु कर्म किए मन माने, कछु न्याय अन्याय न जाने। फल पंच उदंबर खाए, मधुमास मध्य चित चाये। नहीं अष्टमूल गुण धारे, से विषयन दुख कारे। दुये बीस अबक जिन गाये, सो भी निषदिन भुंजाए। कछु भेदा भेद न पायो, जो त्यो करी उदर भरायो। अनंताणुजु बंदी जुजाणो, प्रत्याख्यान अप्रत्याख्यानो। संज्वल चौकड़ी गुणिये, सब वेद जु षोडश ಮುನಿಯೇ. ಇವತ್ತ ಇಷ್ಟಿಗೆ ಸಾಕು. ನಾಳೆ ಮತ್ ನೋಡೋಣ. ಇವತ್ತು जिनवानी ಹೇಳೋಣ. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिनवानी। जयवंतो माँ जग में तब तक, जब तक सूरज चांद रहे। शीश नवाती कर्म हरो माँ, अब तक हम विषयांद रहे। अब ना हम विषयांद रहे। जय बोलो जिनवानी माता की जय।